ಹಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ್ ಅಕಾಡೆಮಿ. ಪ್ರೀವಿಯಸ್ ಸೆಕ್ಷನಲ್ಲಿ ನಾವು ಈಗ ಆಲ್ರೆಡಿ ರಿಸರ್ಚ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಟಾಪಿಕ್ಸ್ಗಳನ್ನ ತಿಳ್ಕೊಳ್ತಾ ಹೋಗಿದ್ದೀವಿ. ಸೊ ಈಗ ನಾವು ರಿಸರ್ಚ್ನ ಹೇಗೆ ಕಂಡಕ್ಟ್ ಮಾಡೋದು ಅಂತ ಪ್ರೀವಿಯಸಲ್ಲಿ ನೋಡಿದ್ದೀವಿ, ಅಂದರೆ ಸ್ಟೆಪ್ಸ್ ಟು ಕಂಡಕ್ಟ್ ಅ ರಿಸರ್ಚ್. ಸೊ ನಾವು ವಿಲ್ ಬಿ ಲರ್ನಿಂಗ್ ಅಬೌಟ್ ಥೀಸಿಸ್ ಸಬ್ಮಿಷನ್. ಸೊ ಯಾವ ರೀತಿಯಾಗಿ ನಾವು ರಿಸರ್ಚ್ ಕಂಡಕ್ಟ್ ಮಾಡಿದ್ಮೇಲೆ ಥೀಸಿಸನ್ನು ಸಬ್ಮಿಟ್ ಮಾಡೋದು ಅಂತ. So thesis writing is the final stage of research. It provides the achievement of detailed knowledge over the problem. So thesis ಅನ್ನುವಂಥದ್ದು ಒಂದು ಫೈನಲ್ ಸ್ಟೇಜ್ ಆಫ್ ರಿಸರ್ಚ್ ಆಗಿರುತ್ತೆ. ಅದು ನಮಗೆ ಕಂಪ್ಲೀಟ್ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡುತ್ತೆ ಅಬೌಟ್ ದ ನಾಲೆಜ್. ಇಟ್ ಗಿವ್ಸ್ ಅ ಕಂಪ್ಲೀಟ್ ನಾಲೆಡ್ಜ್ ಓವರ್ ದ ಪ್ರಾಬ್ಲಮ್ಸ್. When researcher takes a problem for a study, he finds a modification of a study. ಸೊ ರಿಸರ್ಚರ್ ಒಂದು ಪ್ರಾಬ್ಲಮ್ನ ಸ್ಟಡಿ ಮಾಡಬೇಕು ಅಂತ ತಗೊಂಡಾಗ ಅದರಲ್ಲಿ ಕೆಲವೊಂದು ಮಾಡಿಫಿಕೇಷನ್ಸ್ಗಳು ಕೂಡ ಬೇಕಾಗ್ತಾ ಹೋಗುತ್ತೆ. ಸೊ ಈ ಅಪ್ಲೈ ಸಮ್ ನ್ಯೂ ಟೆಕ್ನಿಕ್. ಆ ಮಾಡಿಫಿಕೇಷನ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ಕೆಲವೊಂದು ಹೊಸ ಟೆಕ್ನಿಕ್ಸ್ಗಳನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದೇರ್ ಆರ್ 3 types of researchers who take their study in a different ways. ಸೊ ಈ ಒಂದು ಸ್ಟಡಿಯನ್ನು ಒಂದು 3 types of researchers ಡಿಫ್ರೆಂಟ್ ವೇಸಲ್ಲಿ ಕೂಡ ತಗೊಳ್ತಾ ಹೋಗ್ತಾರೆ. For example, the postgraduates take there for their partial fulfillment. The doctoral degree also takes the researchers, and professional researchers, workers like scientists, sociologists, psychologists, anthropologists take their study for the achievement of detailed knowledge over the problem. So ಅಲ್ಲಿಗೆ ರಿಸರ್ಚ್ ಅನ್ನುವಂಥದ್ದು ಒಂದು ಡಿಗ್ರಿ ಹೋಲ್ಡ್ ಮಾಡಿರೋ ಪರ್ಸನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ಈಗ ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಕೂಡ ಮಾಡಿದ್ದೀವಿ. ರಿಸರ್ಚ್ ಇಸ್ ಸಮಥಿಂಗ್ ವಿಚ್ ಈಸ್ ವೆರಿ ಮಚ್ ರಿಲೇಟೆಡ್ ಟು ಅವರ್ ಎವ್ರಿ ಡೇ ಲೈಫ್. ನಮ್ಮ ಎವ್ರಿ ಡೇ ಲೈಫ್ಗೂ ರಿಲೇಟ್ ಆಗಿರುತ್ತೆ. ಅಥವಾ ನಾನು ಯಾವುದೋ ಒಂದು ಲಾನ ಫಾರ್ಮುಲೇಟ್ ಮಾಡಬೇಕಂದ್ರೂ ಕೂಡ ನಾನು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಅದನ್ನೇ ಇವ್ರು ಇಲ್ಲಿ ಹೇಳ್ತಾರೆ, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಟೇಕ್ ದೇರ್ ಫಾರ್ ದ ಪಾರ್ಷಿಯಲ್ ಫುಲ್ಫಿಲ್ಮೆಂಟ್. ಡಾಕ್ಟರ್ಸ್ಗಳು ಕೂಡ ಡಿಗ್ರಿನ ಡಾಕ್ಟರಲ್ ಡಿಗ್ರಿ ಆಲ್ಸೋ ಟೇಕ್ಸ್ ಅ ರಿಸರ್ಚಸ್. ಕೆಲವೊಂದು ರಿಸರ್ಚನ್ನ ತಗೊಳ್ತಿರ್ತಾರೆ. ಸೊ ಈ ಒಂದು ಥೀಸಿಸ್ ರೈಟಿಂಗಲ್ಲಿ ಏನೇನೆಲ್ಲ ಇನ್ವಾಲ್ವ್ ಆಗಿದೆ ಅಂತ ನಾವು ನೋಡೋದಾದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಥೀಸಿಸ್. It is the final stage of research, as I said before. It provides overall view of solution to the problem. ಸೊ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಆ ಪ್ರಾಬ್ಲಮಿಗೆ ಒಂದು ಓವರ್ ಆಲ್ ವ್ಯೂವ್ನ ಒಂದು ಸೊಲ್ಯೂಷನನ್ನು ಪ್ರೊವೈಡ್ ಮಾಡುತ್ತೆ. ಅಂದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್, ಈಗ ಒಂದು ಪ್ರಾಬ್ಲಮ್ಗೆ ಇದೇ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ನಾವು ಹೇಳೋಕ್ಕಾಗಲ್ಲ. ವಿ ಮೇ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್, ಬಟ್ ಆದರೆ ಮೋಸ್ಟ್ ಅಪ್ರಾಪ್ರಿಯೇಟ್ ಅಥವಾ ಮೋಸ್ಟ್ ಸೂಟಬಲ್ ಸೊಲ್ಯೂಷನ್ ಅಂತ ಏನಿರುತ್ತೋ ಅದನ್ನು ನಾವು ಈ ಒಂದು ಥೀಸಿಸಲ್ಲಿ ನೋಡಬಹುದು. ಇಟ್ ಪ್ರೊವೈಡ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ಪ್ರಾಜೆಕ್ಟ್ ಟೇಕನ್ ಫಾರ್ ಅ ಸ್ಟಡಿ ಟು ಅದರ್ ರಿಸರ್ಚರ್ಸ್. ಸೊ ಈಗ ಯಾರೋ ಒಬ್ರು ಬಂದುಬಿಟ್ಟು ಏನು ಒಂದು ಟಾಪಿಕನ್ನು ತೊಗೊಂಡಿದ್ದಾರೆ ರಿಸರ್ಚಿಗೆ ಅಂತ, ಬೇರೆ ರಿಸರ್ಚರು ಕೂಡ ಬಂದು ಇದನ್ನು ನೋಡಬಹುದು ಇಲ್ಲಿ ಬಂದು. Then next point is it bears the total summary of the work. ಅಂದರೆ ಏನು ವರ್ಕ್ ಕಂಡಕ್ಟ್ ಮಾಡಿರ್ತೀರೋ ಅದರ ಒಂದು ಒಟ್ಟಾರೆ ಸಾರಾಂಶವನ್ನು ಕೂಡ ನೀವು ಈ ಒಂದು ರಿಸರ್ಚಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೀಸ್ ಆರ್ ದ ಮೇನ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಥೀಸಿಸ್. ಹಾಗಾದರೆ ಈ ಥೀಸಿಸ್ ಏನೇನೆಲ್ಲ ಒಳಗೊಂಡಿದೆ ಅಂತ ನೋಡೋದಾದರೆ, ಫಾರ್ಮ್ಯಾಟ್ ಆಫ್ ಥೀಸಿಸ್ ರೈಟಿಂಗ್. ಸೊ ಯಾವ ರೀತಿಯಾಗಿರುವಂಥ ಒಂದು ಫಾರ್ಮ್ಯಾಟ್ನ ನಾವು ಫಾಲೋ ಮಾಡ್ತೀವಿ ಥೀಸಿಸ್ ರೈಟಿಂಗಲ್ಲಿ ಅಂದರೆ, ಫಾರ್ ದ ಪ್ರಿಪರೇಷನ್ ಆಫ್ ರಿಸರ್ಚ್ ರಿಪೋರ್ಟ್ ದ ರಿಸರ್ಚರ್ ಶುಡ್ ಫಾಲೋ ಸಮ್ ಸ್ಟೆಪ್ಸ್ ಥ್ರೂ ವಿಚ್ he will be able to make this report a critical and synthetic one. ಸೊ ಥ್ರೂ ದಿಸ್ ಅಂದರೆ ಈ ಕೆಲವೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋದ್ರ ಮುಖಾಂತರ ಒಂದು ರಿಸರ್ಚರ್ ಈ ಕಂಪ್ಲೀಟ್ ಏನು ಹೇಳ್ತಾರೆ ಒಂದು ಥೀಸಿಸ್ ಫಾರ್ಮ್ಯಾಟನ್ನ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಪ್ರೊಡ್ಯೂಸ್ ಮಾಡಬಹುದು ಅಂತ ನಾವು ನೋಡೋದಾದರೆ, ಪ್ರಿಲಿಮಿನರಿ ಸೆಕ್ಷನ್, ಮೇನ್ ಬಾಡಿ ಆಫ್ ದ ರಿಪೋರ್ಟ್, ರೆಫರೆನ್ಸ್ ಸೆಕ್ಷನ್. ಸೊ ಈ ರೀತಿಯಾಗಿ 3 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಪ್ರಿಲಿಮಿನರಿ ಸೆಕ್ಷನ್, ಮೇನ್ ಬಾಡಿ ಆಫ್ ದ ರಿಪೋರ್ಟ್, ದೆನ್ ರೆಫರೆನ್ಸ್ ಸೆಕ್ಷನ್. ಪ್ರಿಲಿಮಿನರಿ ಸೆಕ್ಷನ್ ಏನೇನೆಲ್ಲ ಒಳಗೊಂಡಿದೆ ಅಂತ ನೋಡೋದಾದರೆ, ಟೈಟಲ್ ಪೇಜ್ ಇರುತ್ತೆ ಅದರಲ್ಲಿ ಫಸ್ಟು. ಟೈಟಲ್ ಪೇಜ್ ಕ್ಯಾರೀಸ್ ನೇಮ್ ಆಫ್ ದಿ ಪ್ರಾಜೆಕ್ಟ್. ಯಾವ ಒಂದು ಪ್ರಾಜೆಕ್ಟ್ನ ಕ್ಯಾರಿ ಮಾಡ್ತೀವೋ ಅದರ ಹೆಸರನ್ನ ಒಳಗೊಂಡಿರುತ್ತೆ. ಇಟ್ ಶುಡ್ ಬಿ ಕ್ಲಿಯರ್ಲಿ ಟೈಪ್ಡ್ ಇನ್ ಅ ಕ್ಯಾಪಿಟಲ್ ಲೆಟರ್ಸು. ಅದು ಏನಾಗಿರಬೇಕು, ಕ್ಯಾಪಿಟಲ್ ಲೆಟರ್ಸಲ್ಲೇ ಟೈಪ್ ಆಗಿರಬೇಕು. ಇಟ್ ಶುಡ್ ಬಿ ಬ್ಯೂಟಿಫುಲಿ ಪ್ರಿಂಟೆಡ್ ಆರ್ ಟೈಪ್ಡ್ ಬಿಕಾಸ್ ಇಟ್ ಇಂಪ್ರೆಸಸ್ ದ ಮೈಂಡ್ ಆಫ್ ದ ರೀಡರ್ಸ್. ಸೊ ಇಟ್ ಈಸ್ ಆ್ಯಸ್ ಇಟ್ ಸೇಸ್, ಅಂದರೆ ಇದು ಟೈಟಲ್ ಪೇಜ್ ಆಗಿರುವ ಕಾರಣ ಆ ಒಂದು ಟೈಟಲ್ ಏನಿರುತ್ತೋ ಅದನ್ನು ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿರಬೇಕು. ಯಾಕಂದರೆ ಇಟ್ ಶುಡ್ ಬಿ ಬ್ಯೂಟಿಫುಲಿ ಪ್ರಿಂಟೆಡ್ ಆರ್ ಟೈಪ್ಡ್. ಯಾವುದೋ ನಮಗೆ ಸೂಟಬಲ್ ಅನ್ಸುತ್ತೆ ಅದನ್ನು ಮಾಡಬೇಕು. ಆ್ಯಂಡ್ ಅದು ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಆ ಒಂದು ಟಾಪಿಕ್ನ ಪಿಕ್ ಮಾಡೋಕ್ಕಿಂತ ಮುಂಚೆ ಅದರ ಪ್ರೆಸೆಂಟೇಷನ್ ಕೂಡ ನಮಗೆ ಅಷ್ಟೇ ಮ್ಯಾಟರ್ ಆಗುತ್ತೆ ಅಲ್ವಾ. ಸೊ ಇಟ್ ಕ್ರಿಯೇಟ್ಸ್ ಅ ಕ್ಯೂರಾಸಿಟಿ ಅಮಾಂಗ್ ದ ರೀಡರ್ ಟು ದ ರಿಪೋರ್ಟ್. ಸೊ ಆ ಒಂದು ರೀಡರ್ಸ್ಗೆ ಈ ರಿಪೋರ್ಟನ್ನು ಓದಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ಬರಬೇಕು. ಇಟ್ ಬೇರ್ಸ್ ದ ನೇಮ್ ಆಫ್ ದ ಟಾಪಿಕ್. ಅಂದರೆ ಆ ಒಂದು ಟೈಟಲ್ ಪೇಜಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ, ನೇಮ್ ಆಫ್ ದಿ ಟಾಪಿಕ್, ನೇಮ್ ಆಫ್ ದಿ ಆಥರ್,
ನೇಮ್ ಆಫ್ ದ ಪರ್ಪಸ್ ಆಫ್ ದ ಸ್ಟಡಿ, ಯಾವ ಒಂದು ಉದ್ದೇಶವನ್ನು ಹೊಂದಿ ಈ ಸ್ಟಡಿಯನ್ನು ಮಾಡಿದ್ದಾರೆ, ಅಧ್ಯಯನವನ್ನು ಮಾಡಿದ್ದಾರೆ. ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಡೇಟ್ ಆಫ್ ಪ್ರೆಸೆಂಟೇಷನ್, ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಂಡರಲ್ಲಿ ಇದನ್ನ ಕ್ಯಾರಿ ಮಾಡಿದ್ದಾರೆ ಮತ್ತು ಯಾವ ಒಂದು ಡೇಟಿಗೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಏನಿರುತ್ತೆ ಅಂದರೆ ಅಕ್ನಾಲೆಜ್ಮೆಂಟ್ ಇರುತ್ತೆ, ಟೈಟಲ್ ಪೇಜ್ ಆಗಿ. ನೆಕ್ಸ್ಟ್, at the time of the study, if the researcher has received the help and assistance of others, he renders a thanks to them. The acknowledgement should be a simple in nature. So ಇವಾಗ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಕೆಲವೊಂದು ಗೈಡೆನ್ಸ್ಗಳನ್ನು ಪಡ್ಕೊಂಡಿರ್ತೀವಿ, ಕೆಲವೊಬ್ಬರ ಹೆಲ್ಪನ್ನು ತೊಗೊಂಡಿರ್ತೀವಿ. ಸೊ ಅವರಿಗೆಲ್ಲ ನಮ್ಮ ಒಂದು ಅಕ್ನಾಲೇಜ್ ಅಂದರೆ ಕೃತಜ್ಞತೆಗಳನ್ನು ತಿಳಿಸ್ಬೇಕು ಅಲ್ವಾ. ಸೊ ಅಟ್ ದ ಟೈಮ್ ಆಫ್ ದ ಸ್ಟಡಿ, ಇಫ್ ದ ರಿಸರ್ಚರ್ ಹ್ಯಾಸ್ ರಿಸೀವ್ಡ್ ದ ಹೆಲ್ಪ್ ಆ್ಯಂಡ್ ಅಸಿಸ್ಟೆನ್ಸ್ ಆಫ್ ಅದರ್ಸ್, ಇದರನ್ನು ರಿಸರ್ಚರ್ ಯಾವುದಾದ್ರೂ ಅಸಿಸ್ಟೆನ್ಸ್ ಅಥವಾ ಹೆಲ್ಪನ್ನು ತಗೊಂಡಿದ್ರೆ ಅವರು ಅವರ ಹೆಲ್ಪಿಂಗ್ ಥ್ಯಾಂಕ್ಸನ್ನು ಈ ಅಕ್ನಾಲೆಜ್ಮೆಂಟ್ ಮುಖಾಂತರ ಅವರು ತಿಳಿಸ್ಕೊಡ್ಬೋದು. ದ ಅಕ್ನಾಲೆಜ್ ಶುಡ್ ಬಿ ಸಿಂಪಲ್ ಇನ್ ನೇಚರ್. ಸೊ ತುಂಬ ಎಲಾಬರೇಟಿವ್ ಆಗಿ ಅಥವಾ ತುಂಬ ಪೊಯೆಟಿಕ್ ಆಗಿ ಇರಬಾರ್ದು. ಸೊ ಇಟ್ ಶುಡ್ ಬಿ ಅ ವೆರಿ ಮಚ್ ಸಿಂಪಲ್ ಇನ್ ನೇಚರ್. Table of contents. He should clearly mention the procedures and steps of preparation of a study in content. ಸೊ ಟೇಬಲ್ ಆಫ್ ಕಂಟೆಂಟಲ್ಲಿ ಏನೇನೆಲ್ಲ ಇರಬೇಕು ಅಂತಂದರೆ ಆ ಒಂದು ರಿಸರ್ಚರು ಕರೆಕ್ಟಾಗಿ ಮತ್ತು ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು ಏನೇನೆಲ್ಲ ಪ್ರೊಸೀಜರ್ ಫಾಲೋ ಆಗುತ್ತೆ ಮತ್ತು ಸ್ಟೆಪ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಎ ಸ್ಟಡಿ ಇನ್ ಕಂಟೆಂಟ್. ಸೊ ಆ ಕಂಟೆಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಸ್ಗಳನ್ನು ಉಪಯೋಗಿಸಿರ್ತಾರೆ ಅಂದ್ಬಿಟ್ಟು ಅಂತ. ಇನ್ ದ ಕಂಟೆಂಟ್ ಹಿ ಆಲ್ಸೋ ಮೇಕ್ಸ್ ಎ ಸ್ಟಡಿ ಸ್ಪೆಸಿಫಿಕ್ ಆ್ಯಂಡ್ ಮೆನ್ಷನ್ ದ ಪೇಜಸ್ ವಿಚ್ ಹೋಲ್ಡ್ the length of the chapters of the study. So content ಅಲ್ಲಿ he should the study is specific and mention the pages, ಯಾವ ಪೇಜಲ್ಲಿ ಯಾವ ಕಂಟೆಂಟ್ ಇದೆ, ಪೇಜ್ ನಂಬರ್ನ ಮೆನ್ಷನ್ ಮಾಡೋ ಥರ, ಮತ್ತು ಎಷ್ಟು ಲೆಂತ್ ಮತ್ತು ಯಾವ್ಯಾವ ಚಾಪ್ಟರ್ಸ್ಗಳನ್ನು ಒಳಗೊಂಡಿದೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟು, ಲಿಸ್ಟ್ ಆಫ್ ಟೇಬಲ್ಸ್. ಅ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಇಸ್ ಮೋರ್ ಕ್ಲಿಯರ್ ವೆನ್ ಇಟ್ ಇಸ್ ಮೆನ್ಷನ್ ಥ್ರೂ ಅ ಟೇಬಲ್ಸ್. ಯಾವುದಾದ್ರೂ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ನಡೆಸಿರ್ತಾರೆ ಅಲ್ವಾ, ಸೊ ಅದನ್ನು ಟೇಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ವುಡ್ ಬಿ ಈಸಿ, ಅಂದರೆ ಇನ್ನೂ ಈಸಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಲಿಸ್ಟ್ ಆಫ್ ಫಿಗರ್ಸ್. ಎಕ್ಸಾಂಪಲ್ ಆ್ಯಂಡ್ ಪಾಯಿಂಟ್ಸ್ ಮೇ ಬಿ ಗಿವನ್ ಥ್ರೂ ಅ ಫಿಗರ್ಸ್ ಬೈ ಯುಟಿಲೈಸಿಂಗ್ ಅ ರೋಮನ್ ನಂಬರ್ಸ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ಸ್ಗಳು, ಪಾಯಿಂಟ್ಸ್ಗಳನ್ನ ಅವ್ರು ಕೊಟ್ಟಿದ್ರೆ ರೋಮನ್ ನಂಬರ್ಸ್ನ ಕೊಟ್ಟು ಹೇಳ್ತಾ ಹೋದರೆ ಅದು ಇನ್ನೂ ಈಸಿ ಆಗ್ತಾ ಹೋಗುತ್ತೆ. In all pages of preliminary section, body of the report and reference section are numbered with the Roman numerals. ಸೊ ಈ ಒಂದು ಪ್ರಿಲಿಮಿನರಿ ಸೆಕ್ಷನಲ್ಲಿ ಇರುವಂತಹ ಎಲ್ಲದಕ್ಕೂ ನಾವು ಒಂದು ರೆಫರೆನ್ಸ್ ಸೆಕ್ಷನ್ ಆಗಿರ್ಬೋದು ಅಥವಾ ಬಾಡಿ ಆಫ್ ದ ರಿಪೋರ್ಟ್ ಆಗಿರ್ಬೋದು ಒಂದು ರೋಮನ್ ನ್ಯೂಮರಲ್ಸನ್ನು ಕೊಟ್ಟು ನಾವು ರೆಪ್ರೆಸೆಂಟ್ ಮಾಡೋದ್ರಿಂದ ಇನ್ನು ಅದು ಏನು ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ಆ್ಯಸ್ ಆಫ್ ನಾವು ಈಗ ನಾವು ನೋಡಿದ್ದು ಯಾವ್ಯಾವ ಕಾನ್ಸೆಪ್ಟ್ ಅಂತ ಯಾವುದು ಅಂದರೆ ಪ್ರಿಲಿಮಿನರಿ ಸೆಕ್ಷನಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನಾವು ಇವಾಗ ನೋಡಿದ್ದೀವಿ. ಹಾಗಾದರೆ ನೆಕ್ಸ್ಟ್ ಮೇನ್ ಬಾಡಿ ಆಫ್ ದಿ ರಿಪೋರ್ಟಲ್ಲಿ ಏನಿದೆ ಮತ್ತು ರೆಫರೆನ್ಸ್ ಸೆಕ್ಷನಲ್ಲಿ ನಾವು ಏನೇನು ಹಾಕಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಾವು ಈಗ ಟೈಟಲ್ ಪೇಜ್ಗಳೆಲ್ಲ ನಾವು ನೋಡಿದ್ವಿ. ನೆಕ್ಸ್ಟ್ ಮೇನ್ ಬಾಡಿಯಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋದಾದರೆ ದಿಸ್ ಸೆಕ್ಷನ್ ಮೇ ಬಿ ಡಿವೈಡೆಡ್ ಇಂಟು 5 ಡಿವಿಷನ್ಸ್. ಮೇನ್ ಬಾಡಿಯನ್ನು ಒಂದು 5 ಡಿವಿಷನ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ನೋಡೋದಾದರೆ ದ ಫಸ್ಟ್ ಸೆಕ್ಷನ್ ಆಫ್ ದಿಸ್ ಬ್ರಾಂಚ್ ಇಂಟ್ರೊಡ್ಯೂಸ್ ದ ಟಾಪಿಕ್. ಸೊ ಫಸ್ಟ್ ಡಿವಿಷನ್ ಏನು ಹೇಳುತ್ತೆ ಅಂದರೆ ಒಂದು ಟಾಪಿಕನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಇಂಟ್ರೊಡಕ್ಷನ್ ಆಫ್ ದ ಟಾಪಿಕ್ ಮೇ ಫಾಲೋ ದ ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್. ಇಂಟ್ರೊಡಕ್ಷನ್ ಆಫ್ ಟಾಪಿಕ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಅಂದರೆ ಆ ಪ್ರಾಬ್ಲಮ್ನ ಸ್ಟೇಟ್ ಮಾಡಿರ್ತಾರೆ ಮತ್ತು ಆ ಪ್ರಾಬ್ಲಮ್ನ ಸಿಗ್ನಿಫಿಕೆನ್ಸ್ ಮತ್ತು ಆ್ಯಕ್ಚುಯಲ್ ನೀಡ್ ಆಫ್ ಅ ಪ್ರಾಬ್ಲಮ್ ಫಾರ್ ದ ಸ್ಟಡಿ. ಆ ಒಂದು ಪ್ರಾಬ್ಲಮ್ನ ಯಾವುದಕ್ಕೋಸ್ಕರ ನಾವು ಸ್ಟಡಿ ಮಾಡಬೇಕು ಮತ್ತು ಪರ್ಪಸ್ ಆಫ್ ಸ್ಟಡಿ, ಈ ಒಂದು ಪ್ರಾಬ್ಲಮ್ನ ನಾವು ಸ್ಟಡಿ ಮಾಡ್ತಾರೆ ಇರುವ ಉದ್ದೇಶ ಮತ್ತು ನಮ್ಮ ಅಸಂಪ್ಷನ್ಸು, ದೆನ್ ಇದಕ್ಕೆ ಇರುವಂತಹ ಲಿಮಿಟೇಷನ್ಸ್, ಇವೆಲ್ಲವನ್ನು ನಾವು ಫಸ್ಟ್ ಸೆಕ್ಷನಲ್ಲಿ ನೋಡ್ತಾ ಹೋಗ್ಬೋದು. ಆಲ್ ದೀಸ್ ಸ್ಟೆಪ್ಸ್ ಇನ್ ಇಂಟ್ರೊಡಕ್ಷನ್ ಆಫ್ ದ ಟಾಪಿಕ್ ಶುಡ್ ಬಿ ಕೇರ್ಫುಲ್ಲಿ ಡಿಫೈನ್ಡ್. ಸೊ ಈ ಎಲ್ಲ ಸ್ಟೆಪ್ಪುಗಳನ್ನು ಇಂಟ್ರೊಡಕ್ಷನ್ ಆಫ್ ದ ಟಾಪಿಕ್ ನಾವು ಮಾಡಬೇಕಾದ್ರೇನೆ ಕೇರ್ಫುಲ್ಲಾಗಿ ನಾವು ಡಿಫೈನ್ ಮಾಡ್ತಾ ಹೋಗಿರ್ತೀವಿ. ಸೆಕೆಂಡ್ ಡಿವಿಷನಲ್ಲಿ ಏನು ಮಾಡ್ತೀವಿ ಅಂದರೆ ದ ಸೆಕೆಂಡ್ ಸೆಕ್ಷನ್ ಆಫ್ ದ ಸ್ಟಡಿ ಅನಲೈಸಸ್ ದ ಇಂಪಾರ್ಟೆಂಟ್ ಲಿಟ್ರೇಚರ್ ರಿಲೇಟೆಡ್ ಟು ದ ಸ್ಟಡಿ, ಪ್ರೀವಿಯಸ್ ಸ್ಟಡಿ ಇಫ್ ಎನಿ ಇನ್ ದ ಏರಿಯಾ ಆರ್ ಟೇಕನ್ ಫಾರ್ ರಿವ್ಯೂವಿಂಗ್. ಸೊ ಈಗ ಆಲ್ರೆಡಿ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಯಾರಾದರೂ ಸ್ಟಡಿ ಮಾಡಿದರೆ ಅದನ್ನು ತಗೊಂಡು ಅದರ ಇಂಪಾರ್ಟೆನ್ಸನ್ನು ನಾವು ಸ್ಟಡಿ ಮಾಡಿ ಅದರ ರಿವ್ಯೂವನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಥರ್ಡ್ ಸೆಕ್ಷನ್ ಏನು ಹೇಳುತ್ತೆ ಅಂದರೆ ದ ಥರ್ಡ್ ಸೆಕ್ಷನ್ ಆಫ್ ದ ಸ್ಟಡಿ ಎಕ್ಸ್ಪ್ಲೈನ್ಸ್ ದ ಡಿಸೈನ್ ಆಫ್ ದ ಸ್ಟಡಿ. ಈ ಒಂದು ಸ್ಟಡಿಯ ಒಂದು ವಿನ್ಯಾಸದ ಬಗ್ಗೆ ಅದು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ.
the tools and techniques which are used for making the study smooth and to make the study systematic and described in the detail. ಸೊ ಇದರಲ್ಲಿ ನಾವು ಯಾವ್ಯಾವ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿದ್ದೀವಿ ಸೊ ದಟ್ ವಿ ಕ್ಯಾನ್ ಮೇಕ್ ದ ಸ್ಟಡಿ ಸ್ಮೂತ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆಗಿ ಆ ಒಂದು ಸ್ಟಡಿಯನ್ನು ತುಂಬ ಸ್ಮೂತಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂಥದ್ದಾಗಿರ್ಬೋದು. ದ ಸೋರ್ಸ್ ಫ್ರಮ್ ವೇರ್ ದ ಡೇಟಾ ಹ್ಯಾವ್ ಬಿನ್ ಕಲೆಕ್ಟೆಡ್ ಆ್ಯಂಡ್ ಮೆಥಡ್ಸ್ ಯೂಸ್ಡ್ ಫಾರ್ ಕಲೆಕ್ಟಿಂಗ್. ಸೊ ಯಾವ ಒಂದು ಸೋರ್ಸಿಂದ ಡೇಟಾನ ನಾವು ಕಲೆಕ್ಟ್ ಮಾಡಿದ್ದೀವಿ ಮತ್ತು ಮೆಥಡ್ಸ್ ಯಾವ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಡೇಟಾನ ಕಲೆಕ್ಟ್ ಮಾಡಿದ್ದೀನಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಡಿವೈಸಸ್ ಯೂಸ್ಡ್ ಫಾರ್ ಕಲೆಕ್ಟಿಂಗ್ ಅ ಡೇಟಾ ಶುಡ್ ಬಿ ಕ್ಲಿಯರ್ಲಿ ಮೆನ್ಷನ್. ಸೊ ಯಾವ ಒಂದು ಡಿವೈಸಸ್ನ ನಾವು ಯೂಸ್ ಮಾಡಿದ್ದೀವಿ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಅನ್ನೋಂಥದ್ದನ್ನು ಕೂಡ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ ಥರ್ಡ್ ಸೆಕ್ಷನಲ್ಲಿ. ನೆಕ್ಸ್ಟ್ ಫೋರ್ತ್ ಸೆಕ್ಷನ್ ಏನು ಹೇಳುತ್ತೆ ಅಂದರೆ ಇಟ್ ಡೀಲ್ಸ್ ವಿತ್ ಅ ಪ್ರೆಸೆಂಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ದಿ ಡೇಟಾ. ಸೊ ಯಾವ ರೀತಿಯಾಗಿ ಡೇಟಾನ ಪ್ರೆಸೆಂಟ್ ಮಾಡಿದ್ದೀರಾ ಮತ್ತು ಯಾವ ರೀತಿಯಾಗಿ ನಾವು ಅದನ್ನು ಅನಲೈಸ್ ಮಾಡಿದ್ದೀವಿ ಅನ್ನೋದನ್ನ ಫೋರ್ತ್ ಸೆಕ್ಷನ್ ಹೇಳುತ್ತೆ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಅ ರಿಸರ್ಚ್ ಪ್ರಾಜೆಕ್ಟ್. ಸೊ ಈ ಒಂದು ಫೋರ್ತ್ ಸ್ಟೆಪ್ ರಿಸರ್ಚ್ನ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಥ್ರೂ ಅ ಟೆಕ್ಸ್ಚುಯಲ್ ಡಿಸ್ಕಷನ್ ಆ್ಯಂಡ್ ಟ್ಯಾಬ್ಯುಲರ್ ಆ್ಯಂಡ್ ಗ್ರಾಫಿಕ್ ಡಿವೈಸಸ್ ದಟ್ ಆರ್ ಅನಲೈಸ್ಡ್ ಆ್ಯಂಡ್ ರಿಪೋರ್ಟೆಡ್. ಸೊ ಈ ಒಂದು ಸ್ಟೇಜಲ್ಲಿ ನಾವು ಏನು ಮಾಡ್ತೀವಿ, ನಾವು ವರ್ಬಲ್ ಆಗಿ ಏನಾದರೂ ಹೇಳಿರ್ತೀವಲ್ವ ಅದನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ದೆನ್ ಯಾವುದಾದ್ರೂ ನಾವು ಟ್ಯಾಬ್ಯುಲೇಷನ್ಸ್ಗಳಾಗಿರ್ಬೋದು, ದಟ್ ಈಸ್ ಟೇಬಲ್ಸ್, ಅಥವಾ ಗ್ರಾಫಿಕ್ ಅಂದರೆ ಯಾವುದಾದ್ರೂ ಪಿಕ್ಟೋರಿಯಲ್ಸ್ ಅಥವಾ ಪೈ ಚಾರ್ಟ್ ಗ್ರಾಫ್ಸ್ಗಳನ್ನು ಯೂಸ್ ಮಾಡಿರ್ತೀವಲ್ಲ ಅದೆಲ್ಲವನ್ನು ನಾವು ಇಲ್ಲಿ ರಿಪೋರ್ಟ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಸ್ಟೇಜ್ ಏನು ಹೇಳುತ್ತೆ ಅಂದರೆ ಇಟ್ ಹೋಲ್ಡ್ಸ್ ದ ಸಮ್ಮರಿ ಆ್ಯಂಡ್ ಕನ್ಕ್ಲೂಷನ್ ಆಫ್ ದಿ ಟೋಟಲ್ ವರ್ಕ್. ಸೊ ಪೂರಾ ವರ್ಕಿನ ಒಂದು ಸಾರಾಂಶ ಮತ್ತು ಉಪಸಂಹಾರವನ್ನು ಈ ಒಂದು ಲಾಸ್ಟ್ ಸ್ಟೆಪ್ ಹೊಂದಿರುತ್ತೆ. ಆಫ್ಟರ್ ಅ ಕ್ರಿಟಿಕಲ್ ಡಿಸ್ಕಷನ್ ಆಫ್ ದ ಟೋಟಲ್ ಪ್ರಾಜೆಕ್ಟ್ ದ ಸಮ್ಮರಿ ಈಸ್ ಡ್ರಾನ್. ಈ ಕಂಪ್ಲೀಟ್ ಪ್ರಾಜೆಕ್ಟ್ನ ಕ್ರಿಟಿಕಲ್ ಡಿಸ್ಕಷನ್ ಆದಮೇಲೆ ಈ ಒಂದು ಆಫ್ಟರ್ ಅ ಕ್ರಿಟಿಕಲ್ ಡಿಸ್ಕಷನ್ ಆಫ್ ಟೋಟಲ್ ಪ್ರಾಜೆಕ್ಟ್ ದ ಸಮ್ಮರಿ ಇಸ್ ಡ್ರಾನ್. ಕಂಪ್ಲೀಟ್ ಪ್ರಾಜೆಕ್ಟ್ನ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡಿ ಡಿಸ್ಕಸ್ ಮಾಡಿದ್ಮೇಲೆ ಅದರ ಸಮ್ಮರಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಇಟ್ ರೆಪ್ರೆಸೆಂಟ್ಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ರಿಸಲ್ಟ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್. ಸೊ ಏನೇನು ಇನ್ವೆಸ್ಟಿಗೇಟ್ ಮಾಡಿರ್ತಾರೋ ಅದರ ಮೋಸ್ಟ್ ಸಿಗ್ನಿಫಿಕೆಂಟ್ ರಿಸಲ್ಟ್ ಅಂದರೆ ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಗಳನ್ನು ಮಾತ್ರ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ದ ಸಮ್ಮರಿ ಶುಡ್ ಬಿ ಐಡಿಯಲ್ ಇನ್ ರೈಟಿಂಗ್ ಬಿಕಾಸ್ ಇಟ್ ಮೇಕ್ಸ್ ದ ರೀಡರ್ಸ್ ಇಂಟ್ರೆಸ್ಟೆಡ್ ಟು ರೀಡ್ ದ ಹೋಲ್ ಪ್ರಾಜೆಕ್ಟ್. ಸೊ ಸಮ್ಮರಿ ಅನ್ನೋಂಥದ್ದು ಏನಾಗಿರಬೇಕು, ಒಂದು ಮಾದರಿಯುತವಾಗಿರಬೇಕು ಮತ್ತು ಇಂಟ್ರೆಸ್ಟಿಂಗ್ ಆಗಿ ಇರಬೇಕು. ಯಾಕಂದರೆ ರೀಡರ್ಸ್ಗೆ ಒಂದು ಇಂಟ್ರೆಸ್ಟ್ ಬರಬೇಕು ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಎತ್ಕೊಂಡು ಓದೋಕ್ಕೆ. ಸೊ ನೆಕ್ಸ್ಟ್ ನೋಡೋದಾದರೆ ರೆಫರೆನ್ಸ್ ಸೆಕ್ಷನ್. ಈಗ ನಾವು ಯಾವ್ಯಾವ ಒಂದು ಸೆಕ್ಷನ್ಸ್ಗಳನ್ನ ನೋಡ್ಕೊಬಂದಿದ್ದೀವಿ ಅಂತಂದರೆ ಫಸ್ಟ್ ನಾವು ನೋಡಿದೀಗ ಪ್ರಿಲಿಮಿನರಿ ಸೆಕ್ಷನ್ ನೋಡಿದ್ವಿ, ಮೇನ್ ಬಾಡಿ ಆಫ್ ದ ರಿಪೋರ್ಟ್ ನೋಡಿದ್ವಿ. ಸೊ ನಾವಿವಾಗ ನೋಡ್ತಾ ಇರುವಂಥದ್ದು ರೆಫರೆನ್ಸ್ ಸೆಕ್ಷನ್. ಸೊ ರೆಫರೆನ್ಸ್ ಸೆಕ್ಷನ್ ಏನೇನು ಒಳಗೊಂಡಿರುತ್ತೆ ಅಂದರೆ ಈಚ್ ಆ್ಯಂಡ್ ಎವ್ರಿ ರಿಸರ್ಚ್ ವರ್ಕ್ ಇಸ್ ಬೇಸ್ಡ್ ಆನ್ ಅ ಸೆಟ್ ಆಫ್ ಲಿಟ್ರೇಚರ್ ವಿಚ್ ಫಾರ್ಮ್ಸ್ ದ ಫೌಂಡೇಶನ್ ಫಾರ್ ದ ರಿಸರ್ಚ್ ಥೀಮ್. ಹೌದಲ್ವಾ? ಸೊ ಯಾವುದೇ ಒಂದು ರಿಸರ್ಚನ್ನು ನಾನು ಕಂಡಕ್ಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಲಿಟರೇಚರ್ಗಳನ್ನು ಓದಿರ್ತೀನಿ, ಎಷ್ಟೋ ಆರ್ಟಿಕಲ್ಸ್ಗಳನ್ನು ಓದ್ತೀವಿ, ಎಷ್ಟೋ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತೀವಿ. ಅವೆಲ್ಲವ ಏನಾಗುತ್ತೆ ನಮ್ಮ ರಿಸರ್ಚ್ ಥೀಮಿಗೆ ಒಂದು ತಳಹದಿಯಾಗಿ ಅಂದರೆ ಒಂದು ಫೌಂಡೇಶನ್ ಆಗಿ ವರ್ಕ್ ಆಗುತ್ತೆ. ದಿಸ್ ಇನ್ಕ್ಲೂಡ್ಸ್ ಐಡೆಂಟಿಫಿಕೇಶನ್ ಆಫ್ ದ ಬಾರ್ಡರ್ ಏರಿಯಾ ಆಫ್ ರಿಸರ್ಚ್ ಆ್ಯಂಡ್ ದೆನ್ ನ್ಯಾರೋ ಡೌನಿಂಗ್ ದ ಸ್ಪೆಸಿಫಿಕ್ ರಿಸರ್ಚ್ ಇಶ್ಯೂಸ್. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಎಲ್ಲ ಟಾಪಿಕ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಸ್ಪೆಸಿಫಿಕ್ ರಿಸರ್ಚ್ ಇಶ್ಯೂಸ್ ಆಗಿರ್ಬೋದು ವಿಚ್ ಆರ್ ನಾಟ್ ಎಟ್ ಟ್ರೈಡ್ ಬೈ ಅದರ್ ರಿಸರ್ಚರ್ಸ್, ಬೇರೆ ರಿಸರ್ಚರ್ಸ್ಗಳು ಟ್ರೈ ಮಾಡಲಿಲ್ದಿರೋಂಥ ವಿಷಯಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಫರ್ದರ್ ಲಿಟ್ರೇಚರ್ ಆರ್ ಹೆಲ್ಪ್ಫುಲ್ ಫಾರ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಟೂಲ್ ಫಾರ್ ಅನಾಲಿಸಿಸ್. ಕೆಲವೊಂದು ಅನಾಲಿಸಿಸ್ ಮಾಡೋಕ್ಕೋಸ್ಕರ ಒಂದು ಸೂಕ್ತವಾಗಿರುವಂಥ ಟೂಲ್ಸ್ಗಳನ್ನು ಕೂಡ ನಾವು ಸಿಗಬಹುದು. The references can be classified into journals, books, magazines, newspaper, research studies, etc. ಈ ರೆಫರೆನ್ಸ್ಗಳು ಅಂತಂದರೆ ಯಾವುದಾದ್ರೂ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಜರ್ನಲ್ಸು, ಬುಕ್ಸು, ಮ್ಯಾಗಝಿನ್ಸು, ನ್ಯೂಸ್ ಪೇಪರು ಅಥವಾ ರಿಸರ್ಚ್ ರಿಪೋರ್ಟ್ಸ್ಗಳಾಗಿರ್ಬೋದು, ಈ ರೀತಿಯಾಗಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ ರೆಫರೆನ್ಸ್ ಸೆಕ್ಷನ್ ಆಫ್ ಅ ಸ್ಟಡಿ ಆಕ್ಯುಪೈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ರಿಸರ್ಚ್ ಸ್ಟಡಿ. ಇದು ನಮ್ಗೆ ಗೊತ್ತಿರೋ ಹಾಗೆ ಒಂದು ರೆಫರೆನ್ಸ್ ಸೆಕ್ಷನ್ ಅನ್ನುವಂಥದ್ದು ಈ ರಿಸರ್ಚ್ ರಿಪೋರ್ಟ್ ಏನಿರುತ್ತೋ ಅದರಲ್ಲಿ ತುಂಬ ಪ್ರಾಮುಖ್ಯತೆಯ ಜಾಗವನ್ನು ಯಾವ್ದು ಹೊಂದಿರುತ್ತೆ ಅಂದರೆ ರೆಫರೆನ್ಸ್ ಸೆಕ್ಷನ್ ಹೊಂದಿರುತ್ತೆ. ಸೊ ರೆಫರೆನ್ಸ್ ಫಾಲೋಡ್ ಅಟ್ ದ ಟೈಮ್ ಆಫ್ ಸ್ಟಡಿ ಶುಡ್ ಬಿ ಅರೇಂಜ್ಡ್ ಇನ್ ಅ ಬಿಬ್ಲಿಯೋಗ್ರಫಿ ಆಲ್ಫಾಬೆಟಿಕಲಿ. ನಾವು ಬಿಬ್ಲಿಯೋಗ್ರಫಿ ಅಂತ ಮೆನ್ಷನ್ ಮಾಡ್ತೀವಲ್ವಾ, ಸೊ ಅಲ್ಲಿ ನಾವು ಯಾವುದ್ಯಾವುದನ್ನ ರೆಫರ್ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡ್ತಿರ್ಬೇಕಾದ್ರೆ ಇಟ್ ಶುಡ್ ಬಿ ಆಲ್ಫಾಬೆಟಿಕಲ್ ವೈಸ್. ದ ಟೈಟಲ್ ಆಫ್ ದ ಆಥರ್ ಇಸ್ ಲಿಸ್ಟೆಡ್ ಫಸ್ಟ್ ಟೈಟಲ್ ಆಫ್ ದಿ ಆಥರ್ನ ಬರೀಬೇಕು. ದ ಶಾರ್ಟ್ ನೆಕ್ಸ್ಟ್ ದ ಶಾರ್ಟ್ ಸ್ಟೇಟ್ಮೆಂಟ್ ಆನ್ ರೆಫರೆನ್ಸ್ ಶುಡ್ ಬಿ ಗಿವನ್ ಫಾರ್ ದ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆ್ಯಕ್ಚುಯಲ್ ಯೂಸ್ಫುಲ್ನೆಸ್. ಯಾಕೆ ಈ ಒಂದು ಪರ್ಟಿಕ್ಯುಲರ್ ಥಿಂಗ್ನ ನಾನು ರೆಫರ್ ಮಾಡಿದ್ದೀನಿ ಅನ್ನೋಂಥದ್ದು ಒಂದು ಶಾರ್ಟ್ ಸ್ಟೇಟ್ಮೆಂಟಲ್ಲಿ ಕೊಡ್ತಾ ಹೋಗಬೇಕು. ದ ಆರ್ಟಿಕಲ್ಸ್ ವಿಚ್ ಆರ್ ಬಿ ಟೇಕನ್ ಫ್ರಮ್ ಅ ಜರ್ನಲ್ ಶುಡ್ ಬಿ ಇನ್ಕ್ಲೂಡ್ ಇನ್ ಅ ಬಿಬ್ಲಿಯೋಗ್ರಫಿ ಆಸ್ ಪರ್ ದ ಫಾಲೋಯಿಂಗ್ ಫಾರ್ಮೆಟ್. ಯಾವುದಾದ್ರೂ ಆರ್ಟಿಕಲ್ಸ್ನ ನೀವು ಯೂಸ್ ಮಾಡ್ಕೊಂಡಿದ್ರೆ ವಿಚ್ ಇಸ್ ಫ್ರಮ್ ಜರ್ನಲ್ಸ್ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಟೈಟಲ್ ಆಫ್ ದ ಆರ್ಟಿಕಲ್,
ನೇಮ್ ಆಫ್ ದ ಜರ್ನಲ್, ವಾಲ್ಯೂಮ್ ಆಫ್ ದ ಜರ್ನಲ್, ಇಶ್ಯೂ ನಂಬರ್ ಆಫ್ ದಿ ವಾಲ್ಯೂಮ್, ಇಯರ್ ಆಫ್ ಪಬ್ಲಿಕೇಶನ್, ನಂಬರ್ ಆಫ್ ಪೇಜಸ್, ಇದನ್ನೆಲ್ಲವನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಅಪೆಂಡಿಕ್ಸ್ ಇಸ್ ಪ್ರಿಸೀಡೆಡ್ ಬೈ ದ ಶೀಟ್ ಕಂಟೈನಿಂಗ್ ದ ವರ್ಡ್ ಅಪೆಂಡಿಕ್ಸ್ ಕ್ಯಾಪಿಟಲೈಸ್ಡ್ ಅಂಡ್ ಸೆಂಟರ್ಡ್ ಆನ್ ದ ಪೇಜ್. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂದರೆ ಟೇಬಲ್ಸು, ಡೇಟಾ, ಕ್ವೆಶನೀಸು, ಟೆಸ್ಟ್ ಆ್ಯಂಡ್ ಅದರ್ ಡೇಟಾ ಗ್ಯಾದರಿಂಗ್ ಡಿವೈಸಸ್ ಮೇ ಬಿ ಪ್ಲೇಸ್ಡ್ ಇನ್ ದ ಅಪೆಂಡಿಕ್ಸ್. ಸೊ ಇದರಲ್ಲಿ ಏನೇನೆಲ್ಲ ಕಲೆಕ್ಟೆಡ್ ಇನ್ಫಾರ್ಮೇಷನ್ ಇರುತ್ತೋ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ರೆಫರೆನ್ಸನ್ನು ಮೆನ್ಷನ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟು ಫೂಟ್ ನೋಟ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಎಸೆನ್ಷಿಯಲ್ ಇನ್ ರಿಪೋರ್ಟ್ ರೈಟಿಂಗ್. ದ ರಿಸರ್ಚರ್ ಶುಡ್ ಗಿವ್ ದ ರಿಕ್ವೈರ್ಡ್ ಎಕ್ಸ್ಪ್ಲನೇಷನ್ ಆ್ಯಂಡ್ ರೆಫರೆನ್ಸ್ ಥ್ರೂ footnotes which will help other researchers to follow. These are placed at the bottom of the pages. ಈ ಪೇಜಿನ ಲಾಸ್ಟಲ್ಲಿ ಇರುತ್ತಲ್ವ, ಸೊ ಅಲ್ಲಿ ನಾವು ಅದನ್ನು ಫೂಟ್ ನೋಟ್ಸನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅಂದರೆ ಈಗ ಒಂದು ಯಾವುದೋ ಒಂದು ಅಲ್ಲಿ ವರ್ಡನ್ನು ಮೆನ್ಷನ್ ಮಾಡಿರ್ತೀರ, ಅದು ಎಲ್ಲಿಂದ ತಗೊಂತು, ಅದು ಏನೋ ಡಿಫ್ರೆಂಟ್ ಲ್ಯಾಂಗ್ವೇಜಿಂದ ಬಂದಿರುತ್ತೆ, ಅದನ್ನು ನಾವು ಮೆನ್ಷನ್ ಮಾಡೋದನ್ನ ನಾವು ನೋಡಿರ್ತೀವಿ. ಸೊ ಆ ರೀತಿಯಾಗಿ ಫೂಟ್ ನೋಟ್ಸ್ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೀಡಿಯಮ್ ಆಫ್ ದ ರಿಪೋರ್ಟ್ ಯಾವ ಮೀಡಿಯಮಲ್ಲಿ ಇರಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು. ರಿಸರ್ಚ್ ರಿಪೋರ್ಟ್ಸ್ ಮೇಕ್ ಯೂಸ್ ಆಫ್ 2 kinds ಆಫ್ ಮೀಡಿಯಾ. ಒಂದು ವರ್ಬಲ್, ಇನ್ನೊಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ವರ್ಬಲ್ ಮೀನ್ಸ್ ಲ್ಯಾಂಗ್ವೇಜ್, ವರ್ಬಲ್ ಮೀನ್ಸ್ ಲ್ಯಾಂಗ್ವೇಜ್ ಆಗಿರಬಹುದು ಈ ರೀತಿಯಾಗಿ. ಅಥವಾ ವರ್ಬಲ್ ಮೀನ್ಸ್ ಲ್ಯಾಂಗ್ವೇಜ್. ಎಫೆಕ್ಟಿವ್ ರಿಪೋರ್ಟ್ ರೈಟಿಂಗ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್. ಖಂಡಿತ ಅದು ಈಸಿ ಟಾಸ್ಕ್ ಅಲ್ಲ ಅಲ್ವಾ. ಈವನ್ ಇಫ್ ಅ ಸ್ಕಿಲ್ಫುಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟರ್ಸ್ ಹ್ಯಾವ್ ಟು ಡ್ರಾಫ್ಟ್ ದ ರಿಪೋರ್ಟ್ ವೆರಿ ಕೇರ್ಫುಲಿ. ಸ್ಕಿಲ್ಫುಲ್ಡ್ ಆಗಿರುವಂತಹ ಪರ್ಸನ್ನು ಕೂಡ ತುಂಬ ಕೇರ್ಫುಲ್ ಆಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೋ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ದೇ ರಿವೈಸ್ ಇಟ್ ಮೆನಿ ಟೈಮ್ಸ್ ಬಿಫೋರ್ ಫೈನಲ್ ಮ್ಯಾನ್ಯುಸ್ಕ್ರಿಪ್ಟ್ ಈಸ್ ರೆಡಿ. ಅಂದರೆ ರಿವೈಸ್ ಇಟ್ ಅಂದರೆ ಈಗ ಪ್ರಿಪೇರ್ ಮಾಡಿರ್ತಾರೆ, ಬಟ್ ಅದನ್ನ ಫೈನಲಾಗಿ ಸಬ್ಮಿಟ್ ಮಾಡಬೇಕು ಅಂದಾಗ 2 ರಿಂದ 3 ಸಲ, ಬರೀ 2 ರಿಂದ 3 ಸಲ ಅಂತಲ್ಲ, ಅದನ್ನ ರಿವೈಸ್ ಮಾಡ್ತಾನೆ ಹೋಗ್ತಾರೆ ಆ ಮ್ಯಾನ್ಯುಸ್ಕ್ರಿಪ್ಟ್ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ. ವೈಲ್ ಪ್ರಿಪೇರಿಂಗ್ ದ ರಿಪೋರ್ಟ್ ಅ ಕೇರ್ಫುಲ್ ಅಟೆನ್ಷನ್ ಶುಡ್ ಬಿ ಗಿವನ್ ಆನ್ ಅ ಗ್ರಾಮಟಿಕಲ್ ಕನ್ಸ್ಟ್ರಕ್ಷನ್ ಆಫ್ ದ ಸೆಂಟೆನ್ಸಸ್. ಹೌದಲ್ವಾ, ಗ್ರಾಮಟಿಕಲ್ ಎರರ್ಸ್ಗಳು ಕೂಡ ಇರಬಾರ್ದು. ದ ಯೂಸ್ ಆಫ್ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಶುಡ್ ಬಿ ಪ್ರಾಪರ್ಲಿ ಆರ್ಗನೈಸ್ಡ್ ಅಂಡ್ ಎರರ್ಸ್ ಆಫ್ ಸ್ಪೆಲ್ಲಿಂಗ್, ಅಬ್ರಿವೇಷನ್, ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಕೊಟೇಷನ್ಸ್ ಮಾರ್ಕ್ಸ್ ಶುಡ್ ಬಿ ಪ್ರಾಪರ್ಲಿ ವಾಚ್ಡ್. ಸೊ ಎಲ್ಲೆಲ್ಲಿ ಒಂದು ಎಕ್ಸ್ಪ್ರೆಷನ್ಸ್ಗಳು ಬೇಕೋ, ಎಲ್ಲೆಲ್ಲಿ ಒಂದು ಎರರ್ಸ್ಗಳು ಇರಬಾರ್ದು, ಸ್ಪೆಲ್ಲಿಂಗ್ಸ್ ಎರರ್ಸ್ ಇರಬಾರ್ದು, ಮತ್ತು ಅಬ್ರಿವೇಷನ್ಸ್ಗಳನ್ನ ನಾವು ಯೂಸ್ ಮಾಡಿರ್ತೀವಿ, ಮತ್ತು ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಗೊತ್ತಿರಬೇಕು, ಕೊಟೇಷನ್ಸ್ನ ಮಾರ್ಕ್ ಮಾಡಿರಬೇಕು. ಇವೆಲ್ಲದರ ಕಡೆಗೂ ನಾವು ಕೇರ್ಫುಲ್ಲಾಗಿ ಗಮನವನ್ನು ವಹಿಸಬೇಕು. ನೆಕ್ಸ್ಟ್ ಇಲಿಸ್ಟ್ರೇಷನಿಗೆ ಬಂದಾಗ ಮ್ಯಾಪ್ಸ್, ಚಾರ್ಟ್ಸ್, ಡಯಾಗ್ರಾಮ್ಸ್, ಗ್ರಾಫ್ಸ್, ಟೇಬಲ್ಸ್ ಶುಡ್ ಬಿ ಪ್ಲೇಸ್ಡ್ ಪ್ರಾಪರ್ಲಿ. ಎಲ್ಲಿ ಬೇಕಲ್ಲಿ ಗ್ರಾಫ್ ಹಾಕಬಾರ್ದು. ಈಗ ಅಲ್ಲಿ ರಿಕ್ವೈರ್ಮೆಂಟೇ ಇರಲ್ಲ, ಅಲ್ಲಿ ಗ್ರಾಫ್ ಹಾಕಿ ಏನು ಯೂಸು ಇಲ್ಲ. ಸೊ ದೇರ್ ಮಸ್ಟ್ ಬಿ ಅ ಎಕ್ಸ್ಪ್ಲನೇಷನ್ ಆಫ್ ಪರ್ಪಸ್ ಆಫ್ ಗಿವಿಂಗ್ ಇಲಿಸ್ಟ್ರೇಷನ್. ಏನೋ ಒಂದು ಇಲಿಸ್ಟ್ರೇಷನ್ ನೀವು ಕೊಡ್ತಾ ಇದ್ದೀರಾ, ಏನೋ ಒಂದು ದೃಷ್ಟಾಂತೀಕರಣಗೊಳಿಸ್ತಾ ಇದ್ದೀರಾ ಅಂದರೆ ಅದಕ್ಕೆ ಅಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಜಸ್ಟಿಫಿಕೇಶನ್ ಇರಬೇಕು. ಅಂಥ ಜಾಗದಲ್ಲಿ ಮಾತ್ರ ಬಳಸಬೇಕು. ನೆಕ್ಸ್ಟು ಟೈಪಿಂಗ್ ಆಫ್ ರಿಪೋರ್ಟ್. ಈ ರಿಪೋರ್ಟನ್ನು ಟೈಪ್ ಮಾಡಿದಾಗ ಕೆಲವೊಂದು ರೂಲ್ಸನ್ನು ಅಥವಾ ಕೆಲವೊಂದು ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದನ್ನು ನೋಡೋದಾದರೆ ಅ ಟೈಪಿಂಗ್ ಆಫ್ ರಿಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಪೋರ್ಟನ್ನು ಟೈಪ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಫ್ಟರ್ ರೈಟಿಂಗ್ ದ ಮ್ಯಾನ್ಯುಸ್ಕ್ರಿಪ್ಟ್ ಬೈ ದ ರಿಸರ್ಚರ್ ಇಟ್ ಶುಡ್ ಬಿ ಟೈಪ್ಡ್ ವೆಲ್. ಸೊ ನಾವು ಟೈಪ್ ಮಾಡಿದ ಮೇಲೆ ಆ ಒಂದು ಮ್ಯಾನ್ಯುಸ್ಕ್ರಿಪ್ಟ್ ಏನಾಗಿರ್ಬೇಕು, ಟೈಪಿಂಗ್ ಆಫ್ ರಿಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಅಂದರೆ ನಾವೀಗ ಮ್ಯಾನ್ಯುಸ್ಕ್ರಿಪ್ಟ್ನ ಫಸ್ಟ್ ನಾವು ಏನು ಮಾಡ್ತೀವಿ, ವಿ ವಿಲ್ ರೈಟ್ ವಿತ್ ನಮ್ಮ ಹ್ಯಾಂಡ್ ಯೂಸ್ ಮಾಡ್ಕೊಂಡು ನಾವು ಅದನ್ನ ಬರಿತೀವಿ. ಬರೆದಾದ ಮೇಲೆ ಅದನ್ನು ನಾವು ಟೈಪ್ ಮಾಡಬೇಕಾದಾಗ ಕರೆಕ್ಟಾಗಿರೋ ಫಾಂಟ್ ಸೈಜ್ ಆಗಿರ್ಬೋದು ಎಲ್ಲವನ್ನು ನಾವು ನೋಡಬೇಕಲ್ವಾ. ವೆನ್ ದ ಹೋಲ್ ವರ್ಕ್ ವಿಲ್ ಬಿ ಟೈಪ್ಡ್ ಅಟ್ ದ ಟೈಮ್ ದ ರಿಸರ್ಚರ್ ಶುಡ್ ಟೇಕ್ ದ ಫಾಲೋಯಿಂಗ್ ಸ್ಟೆಪ್ಸ್ ಇಂಟು ಅಕೌಂಟ್. ಕೆಳಗಡೆ ಕೊಟ್ಟಿರುವಂಥ ಕೆಲವೊಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಟೈಪಿಂಗ್ ಶೀಟ್ ಮಸ್ಟ್ ಬಿ ಅ ಕ್ಲೀನ್, ಡಿಸ್ಟಿಂಕ್ಟ್ ಆ್ಯಂಡ್ ಲೆಜಿಬಲ್. ಸೊ ಟೈಪ್ ಮಾಡಬೇಕಾಗಿರುವಂತಹ ಶೀಟ್ ಏನಿರಬೇಕು, ಕ್ಲೀನ್ ಆಗಿರಬೇಕು, ಡಿಸ್ಟಿಂಕ್ಟ್ ಆಗಿರಬೇಕು ಮತ್ತು ಲೆಜಿಬಲ್ ಆಗಿರಬೇಕು. ಸ್ಟ್ರೈಕ್ ಓವರ್ ಶುಡ್ ನಾಟ್ ಬಿ ಮೇಡ್. ಏನೋ ಕೆಲವೊಂದು ಕ್ಯಾನ್ಸಲೇಷನ್ಸ್ ಎಲ್ಲ ಇರುತ್ತೆ, ಅದು ಯಾವುದೂ ಇರಬಾರ್ದು. ಟೈಪಿಂಗ್ ಮಸ್ಟ್ ಬಿ ಒನ್ ಸೈಡೆಡ್, ಓನ್ಲಿ ಒನ್ ಸೈಡ್ ಆಫ್ ದ ಶೀಟ್ ಮಾತ್ರ ಟೈಪಿಂಗ್ ಇರಬೇಕು. ನೆಕ್ಸ್ಟು ಹೆಡ್ಡಿಂಗ್ ಶುಡ್ ಬಿ ಟೈಪ್ಡ್ ಇನ್ ದ ಸೆಂಟರ್. ಸೊ ಹೆಡ್ಡಿಂಗ್ ಏನಾಗಿರಬೇಕು, ಸೆಂಟರಲ್ಲಿ ಟೈಪ್ ಮಾಡಿರಬೇಕು. ಪ್ಯಾರಾಗ್ರಾಫ್ಸ್, ಕೊಟೇಷನ್ ಆ್ಯಂಡ್ ಫೂಟ್ ನೋಟ್ ಶುಡ್ ಬಿ ಮೆನ್ಷನ್ ಇನ್ ಅಪ್ರಾಪ್ರಿಯೇಟ್ ಪ್ಲೇಸಸ್. ಈಗ ಫೂಟ್ ನೋಟ್ಸ್ನ ತೊಗೊಂಡು ನೀವು ಇಲ್ಲಿ ಟಾಪಲ್ಲಿ ಹಾಕಿದ್ರೆ ಯು ಕ್ಯಾನ್ ಕಾಲ್ ದಟ್ ಆಸ್ ಅ ಫೂಟ್ ನೋಟ್. ಮತ್ತು ಕೊಟೇಷನ್ಸ್ ಇರುತ್ತೆ, ಕೊಟೇಷನ್ ಇಲ್ಲಿರುತ್ತೆ, ಅದಕ್ಕೆ ನೀವು ಮಾರ್ಕ್ನ ಬೇರೆ ಎಲ್ಲೋ ಮಾಡಿರ್ತೀರ, ಆ ರೀತಿಯಾಗಿ ಮಾಡಬಾರ್ದು. ಡಿಟ್ಟೋ ಮಾರ್ಕ್ಸ್ ಶುಡ್ ನಾಟ್ ಬಿ ಯೂಸ್ಡ್. ಅಂದರೆ ಕೆಲವೊಂದು ಮಾರ್ಕ್ಸ್ಗಳಿರುತ್ತೆ ಅದನ್ನು ಯೂಸ್ ಮಾಡಬಾರ್ದು. ಆ್ಯಂಡ್ ಎಫಿಷಿಯೆಂಟ್ ಟೈಪಿಸ್ಟ್ ಶುಡ್ ಬಿ ಎಂಗೇಜ್. ಅಂದರೆ ತುಂಬ ಕರೆಕ್ಟಾಗಿ ಟೈಪ್ ಮಾಡುವಂಥ ಪರ್ಸನ್ ಕಡೆಯಿಂದ ಇದನ್ನು ನಾವು ಟೈಪ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆಫ್ಟರ್ ಟೈಪಿಂಗ್ ದ ರಿಸರ್ಚರ್ ಶುಡ್ ರೀಡ್ ಇಟ್ ಕೇರ್ಫುಲಿ. ಒನ್ಸ್ ಟೈಪ್ ಮಾಡಾದಮೇಲೆ ಅದನ್ನು ರಿಸರ್ಚರ್ ಏನು ಮಾಡಬೇಕು, ತುಂಬ ಕೇರ್ಫುಲ್ಲಾಗಿ ಓದಬೇಕು. ಏನಾದರೂ ಎರರ್ಸ್ ಇದೆಯಾ ಎಲ್ಲವನ್ನು ಚೆಕ್ ಮಾಡಬೇಕು.
ಆಲ್ ಕಾಪೀಸ್ ಆಫ್ ದ ರಿಪೋರ್ಟ್ ಮಸ್ಟ್ ಬಿ ಲೆಜಿಬಲ್. ನೀವು ಕಾಪೀಸ್ಗಳನ್ನ ಮಾಡಿಸೋದಾದರೆ ಅಥವಾ ಅದರೊಳಗಿರುವಂತಹ ಎಲ್ಲ ಶೀಟ್ಸ್ಗಳೂ ಏನಾಗಿರಬೇಕು, ಇಟ್ ಶುಡ್ ಬಿ ಅ ಲೆಜಿಬಲ್ ಒನ್. ವೆನ್ ದ ಟೈಪ್ಡ್ ರಿಪೋರ್ಟ್ ಈಸ್ ರೆಡಿ, ದ ರಿಸರ್ಚರ್ ಶುಡ್ ಚೆಕ್ ಇಟ್ ಕೇರ್ಫುಲಿ ಆ್ಯಂಡ್ ಮೇಕ್ ಸಮ್ ಕರೆಕ್ಷನ್ ಇಫ್ ಎರರ್ಸ್ ಆರ್ ಫೌಂಡ್. ಈಗ ಟೈಪ್ ಮಾಡಿಬಿಟ್ಟಿರ್ತೀರಾ, ನಿಮ್ಮ ಕೈಗೆ ಬರುತ್ತೆ, ಏನೋ ಮಿಸ್ಟೇಕ್ಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಆ ಮಿಸ್ಟೇಕ್ಸ್ಗಳನ್ನು ರೆಕ್ಟಿಫೈ ಮಾಡಿ ಆ ಎರರ್ಸ್ಗಳನ್ನು ರಿಮೂವ್ ಮಾಡಬೇಕು. ದ ಫಾಲೋಯಿಂಗ್ ಫೀಚರ್ಸ್ ಆಫ್ ದ ರಿಪೋರ್ಟ್ ಶುಡ್ ಬಿ ಟೈಪ್ಡ್. ಅಂದರೆ ಯಾವ್ದ್ಯಾವ್ದನ್ನು ಒಳಗೊಂಡಿರಬೇಕು ಅಂತ ಈಗ ಆಲ್ರೆಡಿ ನೋಡಿದ್ದೀವಿ. ಟೈಟಲ್ ಪೇಜ್ ಇರುತ್ತೆ, ಅಕ್ನಾಲೇಜ್ಮೆಂಟ್ ಇರಬೇಕು, ಟೇಬಲ್ ಆಫ್ ಕಂಟೆಂಟ್ಸ್, ಲಿಸ್ಟ್ ಆಫ್ ಟೇಬಲ್ಸ್, ಲಿಸ್ಟ್ ಆಫ್ ಫಿಗರ್ಸ್, ಯಾವುದಾದ್ರೂ ಫಿಗರ್ಸ್ಗಳನ್ನು ಹಾಕಿದರೆ ಅಥವಾ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕು, ಡಿಫ್ರೆಂಟ್ ಚಾಪ್ಟರ್ಸ್ ಮೆನ್ಷನ್ ಮಾಡಬೇಕು, ಕೊಟೇಶನ್ಸ್ ಇರಬೇಕು, ದೆನ್ ಫುಟ್ ನೋಟ್ಸ್ ಇರಬೇಕು. ಆ್ಯಂಡ್ ಇದನ್ನು ಟೈಪ್ ಮಾಡೋಕ್ಕೆ ನಾವು ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ರೆಫರೆನ್ಸ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾವ್ದ್ಯಾವುದು ಅಂದರೆ ಹಾರ್ವರ್ಡ್ ರೆಫರೆನ್ಸಿಂಗ್ ಸ್ಟೈಲ್ ಅಥವಾ ವ್ಯಾಕ್ಯುನರ್ ರೆಫರೆನ್ಸಿಂಗ್ ಸ್ಟೈಲ್, ದಟ್ ಈಸ್ APA ಅಥವಾ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ರೆಫರೆನ್ಸಿಂಗ್ ಸ್ಟೈಲ್, MLA ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್, ಚಿಕಾಗೋ ಟೊಬೇನ್ ರೆಫರೆನ್ಸಿಂಗ್ ಸ್ಟೈಲ್, ACS, AGLC, ಈ ರೀತಿಯಾಗಿರುವಂಥ ಡಿಫ್ರೆಂಟ್ ರೆಫರಿಂಗ್ ಸ್ಟೈಲ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಥೀಸಿಸ್ ಸಬ್ಮಿಷನ್. ಒಂದು ಥೀಸಿಸನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡಬೇಕು, ಯಾವ ರೀತಿಯಾಗಿ ಬರೀಬೇಕು, ದೆನ್ ಅದೆಲ್ಲ ಅದು ಏನೇನೆಲ್ಲ ಒಳಗೊಂಡಿದೆ ಅನ್ನುವಂಥದ್ದು ಈಸ್ ಕಂಪ್ಲೀಟ್ಲಿ ಅಬೌಟ್ ಥೀಸಿಸ್ ಸಬ್ಮಿಷನ್. ಸೊ ಇವತ್ತಿನ ಒಂದು ಸೆಷನಲ್ಲಿ ನೀವು ಯಾವ ರೀತಿಯಾಗಿ ಥೀಸಿಸ್ನ ಸಬ್ಮಿಟ್ ಮಾಡಬೇಕು, ಯಾವ ರೀತಿಯಾಗಿ ಥೀಸಿಸ್ನ ಫಾಲೋ ಅಪ್ ಮಾಡ್ತೀವಿ ನಾವು ಅನ್ನೋಂಥದ್ದನ್ನ ತಿಳ್ಕೊಂಡಿರ್ತೀರ. ಆ್ಯಂಡ್ ಮೋರ್ ಓವರ್ ಈಗ ಆಲ್ರೆಡಿ ನೀವು MSc ಫೈನಲ್ ಸೆಮಿಸ್ಟರಲ್ಲಿ ಇರೋರಿಗೆ ಇದಂತೂ ತುಂಬ ಈಸಿ ಆಗಿರುತ್ತೆ. ಔಟ್ಪುಟ್ ಆಗಿರೋರ್ಗೂ ನಿಮಗೆ ಒಂದು ಡೆಸರ್ಟೇಷನ್ ಅಥವಾ ಒಂದು ರಿಸರ್ಚನ್ನ ಸಬ್ಮಿಟ್ ಮಾಡಿ ಗೊತ್ತಿರೋದ್ರಿಂದ ಈ ಎಲ್ಲ ಸ್ಟೆಪ್ಸ್ಗಳು ನಿಮಗೆ ಈಸಿಯಾಗಿ ನೆನಪಲ್ಲಿ ಕೂಡ ಇರುತ್ತೆ. ಸೊ ನೀವು ಯಾವ ಒಂದು ರಿಸರ್ಚ್ ಟಾಪಿಕ್ ಬಗ್ಗೆ ರಿಸರ್ಚ್ ಕಂಡಕ್ಟ್ ಮಾಡಿರ್ತೀನೋ ಅದನ್ನು ಜಸ್ಟ್ ನೆನಪಿಸ್ಕೊಳ್ತಾ ಹೋಗಿ ಏನೇನೆಲ್ಲ ಮಾಡಿದ್ರಿ ಅಂತ, ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ತಾ ನೀವು ಈ ಒಂದು ಟಾಪಿಕನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನಲ್ಲಿ ವಿ ವಿಲ್ ಲರ್ನ್ ಅಬೌಟ್ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ಅಂದರೆ ICT ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ರಿಸರ್ಚ್ ಫೀಲ್ಡಲ್ಲಿ ಯಾವ ರೀತಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.